ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೇಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಸೊ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಯಾವ ಟಾಪಿಕ್ ಅಂಪ ಅಂದರೆ ಫ್ರೆಂಡ್ಸು, ಇನ್ಸ್ಟಾಗ್ರಾಮ್ನಲ್ಲಿ 5 ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಒಂದು 5 ಟ್ರಿಕ್ಸನ್ನು ಇದನ್ನು ಯಾರು ಹೇಳಿಲ್ಲ ಇದುವರೆಗೂ ಕೂಡ. ಸೊ ಒಂದು ಇನ್ಸ್ಟಾಗ್ರಾಮ್ನಲ್ಲಿ 5 ಟ್ರಿಕ್ಸ್, ಬೆಂಕಿ ಟ್ರಿಕ್ಸು ಫ್ರೆಂಡ್ಸ್. ಇದು ಯಾವ ಟ್ರಿಕ್ಸಪ್ಪ ಅಂತ ನಿಮಗೂ ಕೂಡ ಗೊತ್ತಾಗಬೇಕಂತಂದರೆ ಈಗ ನನ್ನ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಸೊ ಕೊನೆ ತನಕ ನೋಡಿಲ್ಲ ಅಂದರೆ ಈ ಒಂದು ಟ್ರಿಕ್ಸ್ ಎಲ್ಲಿ ಇರುತ್ತೆ ಅಂತ ಅರ್ಥ ಆಗೋದಿಲ್ಲ. ಸೊ ವಿಡಿಯೋನ ಅದಕ್ಕೋಸ್ಕರ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿದ್ದರೆ, ಸೊ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸೊ ಅದೇ ರೀತಿ ಬಾಜು ಇರುವ ಸೈಡ್ದ ಬೆಲ್ ಐಕನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವಕ್ಕಪ್ಪ ಅಂತಂದರೆ ನಾವು ಒಂದು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ನನ್ನ ಒಂದು ವಿಡಿಯೋನ ಮೊದಲು ನೀವೇ ನೋಡ್ಕೋಬೋದು. ಸೊ ಇನ್ನೂ ನಮ್ಮ ವಿಡಿಯೋ ಯಾರು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ನಿಮ್ಮ ಒಂದು ಕಮೆಂಟನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಕಮೆಂಟನ್ನು ಹಾಕಿ, ಇಷ್ಟ ಆಗಿಲ್ಲ ಅಂದರೆ ಹಾಕೋಕ್ಕೆ ಹೋಗ್ಬಿಡಿ. ಸೊ ಒಂದು ಐದು ಟ್ರಿಕ್ಸ್ ಯಾವುದಪ್ಪ ಅಂತಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಕೊಂಬಂದ್ಬಿಡೋಣ ಬನ್ನಿ. ಹಾಗಾದರೆ ಆ ಟ್ರಿಕ್ಸ್ ಎಲ್ಲಿಪ್ಪ ಅಂತಂದರೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಸ್ಟೋರಿನ ಯಾರಿಗಾದರೂ ಮೆನ್ಷನ್ ಮಾಡೋಕ್ಕೆ ಹೋಗಿರ್ತಾರೆ, ನಿಮ್ಮ ಒಂದು ಸ್ಟೋರಿನ ಮೆನ್ಷನ್ ಮಾಡೋದನ್ನು ಮರ್ತ್ಬಿಟ್ಟಿರ್ತಾರೆ. ಸಿಂಪಲಾಗಿ ಇಲ್ಲಿ ಸ್ಟೋರಿ ಹಾಕಿದರೂ ಕೂಡ ಯಾವ ರೀತಿ ಮೆನ್ಷನ್ ಮಾಡೋದು ಅಂತಂದರೆ, ನಿಮ್ಮೊಂದು ಸ್ಟೋರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೋರ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಮೋರ್ ಆಪ್ಷನ್ ಮೇಲೆ ಬಂದುಬಿಟ್ಟು ಸೊ ಇಲ್ಲಿ ಯಾರ್ಡ್ ಮೆನ್ಷನ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಯಾರು ಬೇಕು ಅವ್ರು ಇಲ್ಲಿ ಸರ್ಚ್ ಮಾಡ್ಕೊಂಬಿಟ್ಟು, ನಿಮ್ಗೆ ಯಾವ್ದೊಂದು ಐಡಿನ ಹಾಕೋಬೇಕು ಅದನ್ನು ಸರ್ಚ್ ಮಾಡ್ಕೊಂಬಿಟ್ಟು, ಸೊ ಈ ರೀತಿ ರೈಟ್ ಮಾಡ್ಕೊಂಡು ಕೊಟ್ಕೊಂಡ್ಬಿಟ್ಟು ಯಾಡ್ ಅಂತ ಕೊಟ್ಟರೆ ಮುಗಿದೋಯ್ತು. ಸೊ ಒಂದು ಸ್ಟೋರಿ ಮೆನ್ಷನ್ ಆಗುತ್ತೆ. ಸೊ 1ನೇ ಟ್ರಿಕ್ಸು. ಸೊ 2ನೇ ಟ್ರಿಕ್ಸ್ ಬಂದುಬಿಟ್ಟು, ನಿಮ್ಮೊಂದು ಪ್ರೊಫೈಲ್ ಮೇಲೆ ಬಂದುಬಿಟ್ಟು ಇಲ್ಲಿ 3 ಡಾಟ್ ಕಾಣ್ತಾ ಇದೆ ಲೈನ್ಸು, ಅದ್ರ ಮೇಲೆ ಬಂದುಬಿಟ್ಟು ಸೆಟ್ಟಿಂಗ್ ಆ್ಯಂಡ್ ಯುವರ್ ಆ್ಯಕ್ಟಿವಿಟಿ ಅಂತಿದೆಯಲ್ಲ ಅದ್ರ ಮೇಲೆ ಬಂದುಬಿಟ್ಟು ಇಲ್ಲಿ ನೀವು ಒಂದು ಯಾವುದೇ ವಿಡಿಯೋ ಆಗಿರ್ಬೋದು, ಸೊ ಒಂದು ಯಾವುದೇ ಫೋಟೋಸ್ ಆಗಿರ್ಬೋದು, ಯಾವ್ಯಾವ ವಿಡಿಯೋಕ್ಕೆ ಒಂದು ಯಾವ್ಯಾವ ಫೋಟೋಸ್ಗೆ ಲೈಕ್ ಕೊಟ್ಟಿದ್ರೆ ಅಂತ ತಿಳ್ಕೊಬೇಕಂತಂದರೆ ಈ ಲೈಕ್ಸ್ ಮೇಲೆ ಬನ್ನಿ. ಈ ಲೈಕ್ಸ್ ಮೇಲೆ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾವು ಕೊಟ್ಟಿರುವಂಥ ಪೋಸ್ಟಿಗೆ ಲೈಕ್ಸ್, ಇಷ್ಟೊಂದು ಪೋಸ್ಟಿಗೆ ನಾನು ಲೈಕ್ಸ್ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಷ್ಟೊಂದು ಪೋಸ್ಟ್ ಮಾಡಿದ್ದಕ್ಕೆ ನಾನು ಲೈಕ್ಸ್ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇದು 2ನೇ ಟ್ರಿಕ್ಸು. ಅದೇ ರೀತಿ ನೀವು ಒಂದು ಯಾವುದೇ ವಿಡಿಯೋ ಕಮೆಂಟನ್ನು ಹಾಕಿದ್ದೀರಾ, ಸೊ ಕಮೆಂಟ್ ಕೂಡ ಇಲ್ಲಿ ನೋಡ್ಕೋಬೋದು, ಒಂದು ಯಾವ್ಯಾವ ವಿಡಿಯೋ ಕಮೆಂಟ್ ಹಾಕಿದ್ದೀರಾ ಅಂತ. ಸೊ ಇಲ್ಲಿ ನೋಡ್ಕೊಬೋದು ನೀವು, ನಾನು ಒಂದು ಕಮೆಂಟ್ ಹಾಕಿದ್ದೀನಿ ಇಷ್ಟೊಂದು ವಿಡಿಯೋಗೆ, ನೋಡಿ ಇಷ್ಟು ವಿಡಿಯೋ ಕಮೆಂಟ್ ಹಾಕಿದ್ದೀನಿ. ಸೊ ಇದು ಬಂದುಬಿಟ್ಟು 3ನೇ ಟ್ರಿಕ್ಸು. ಸೊ 4ನೇ ಟ್ರಿಕ್ಸ್ ಏನಪ್ಪ ಅಂತಂದರೆ, ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಒಂದು ಪೋಸ್ಟ್ ಮಾಡಿರ್ತೀರ, ಪೋಸ್ಟ್ ಮಾಡಿಬಿಟ್ಟು ಡಿಲೀಟ್ ಮಾಡಿರ್ತೀರ, ಬಟ್ ಅದನ್ನು ನಿಮಗೆ ಬೇಕಾಗಿರುತ್ತೆ ವಾಪಸ್ಸು. ಅದೊಂದು ಯಾವ ರೀತಿ ರಿಕವರಿ ಮಾಡ್ಕೊಂಡಂತ ಇಲ್ಲಿ ನೋಡ್ಕೊಂಬಿಟ್ಟು ಇಲ್ಲಿ ರೀಕನೆಕ್ಟ್ಲಿ ಡಿಲೀಟೆಡ್ ಅಂತೀವಿ. ಸೊ ಅದ್ರ ಮೇಲೆ ಬನ್ನಿ. ಅದ್ರ ಮೇಲೆ ಬಂದರೆ ನೀವು ಒಂದು ಫೋಟೋಸನ್ನ ಆಗಿರ್ಬೋದು ಅಥವಾ ಒಂದು ರೀಲ್ಸ್ನ ಆಗಿರ್ಬೋದು ನೀವು ಡಿಲೀಟ್ ಮಾಡಿರ್ತೀರಲ್ಲ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿರುತ್ತೆ ಅದು ನೀವು ಡಿಲೀಟ್ ಮಾಡಿರೋದು ಎಲ್ಲದು ಇಲ್ಲಿರುತ್ತೆ. ಸೊ ಅದನ್ನು ಇಲ್ಲಿ ಬಂದುಬಿಟ್ಟು ಸೊ ಇಲ್ಲಿ ಮೋರ್ ಅಂತಿದ್ದೀರ, ಸೊ ಮೋರ್ ಮೇಲೆ ಕ್ಲಿಕ್ ಮಾಡಿ ರೀಸ್ಟೋರ್ ಅಂತಿದೆ ನೋಡ್ತಾ ಇರ್ಬೋದು. ರೀಸ್ಟೋರ್ ಕೊಟ್ಟರೆ ಸೊ ನಿಮ್ಮ ಒಂದು ಇದರಲ್ಲಿ ಬರುತ್ತೆ ಅದು ಗ್ಯಾಲರಿಯಲ್ಲಿ. ಸೊ ಇದು 4ನೇ ಟ್ರಿಕ್ಸು. ಸೊ ಇನ್ನು 5ನೇ ಟ್ರಿಕ್ಸ್ ಏನಪ್ಪ ಅಂತ, 5ನೇ ಟ್ರಿಕ್ಸ್ ಬಂದುಬಿಟ್ಟು ಸೊ ಇಲ್ಲಿ ಒಂದು ಸಾರಿ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಮತ್ತೆ 3 ಡಾಟ್ ಮೇಲೆ ಬನ್ನಿ. 3 ಡಾಟ್ ಮೇಲೆ ಬಂದುಬಿಟ್ಟು ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಅಂತಿದೆ. ಸೊ ಅದರ ಮೇಲೆ ಬನ್ನಿ. ಅದರ ಮೇಲೆ ಬಂದರೆ ಈ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ನಿಮಗೆ ಸಿಗುತ್ತೆ ನೋಡೋಕ್ಕೆ ಅರ್ಚೀವಿಂಗ್ ಆ್ಯಂಡ್ ಡೌನ್ಲೋಡ್ ಅಂತ. ಸೊ ಅದರ ಮೇಲೆ ಬನ್ನಿ. ಸೊ ನೀವು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಯಾವುದೇ ವಿಡಿಯೋನ ಸೇವ್ ಕೂಡ ಮಾಡ್ಕೋಬೇಕಂತಂದರೆ ಸೊ ಸ್ಟೋರಿನ ಹಾಕಿ ಡೌನ್ಲೋಡ್ ಮಾಡ್ಕೊತೀರಾ. ಸೊ ಅದರ ಅವಶ್ಯಕತೆ ಏನು ಬೇಕಾಗಿಲ್ಲ ನಿಮಗೆ. ಇಲ್ಲಿ ಸಿಂಪಲಿಯಾಗಿ ಸೇವ್ ಸ್ಟೋರಿ ಟು ಗ್ಯಾಲರಿ ಅಂತಿದೆ. ಸೊ ಈ ಒಂದು ಆಪ್ಷನ್ನ ಆನ್ ಮಾಡ್ಕೊಂಬಿಡಿ. ಆನ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಯಾವುದೇ ವೀಡಿಯೋಸನ್ನ ಸ್ಟೋರಿ ಹಾಕಿದ್ರೆ ಕೂಡ ಅದು ಆಟೋಮೆಟಿಕ್ಕಾಗಿ ತಾನೇ ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗಿಬಿಡುತ್ತೆ, ಆಯಿತಾ. ಸೊ ಈ ಒಂದು 5 ಟ್ರಿಕ್ಸ್ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಮತ್ತು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನಾನು ನಿಮಗೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಟೇಕ್ ಕೇರ್ ಎಲ್ಲರೂ.